ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಮುತ್ತಣ್ಣನ ಸ್ವಾಗತ. ಈ ಡಿ.ಕೆ. ಶಿವಕುಮಾರ್ ಅವರೊಂದು ಹೇಳಿಕೆ ಕೊಟ್ಟಿದ್ದಾರೆ, ಏನೋ ಗೊತ್ತಿಲ್ಲ. ಪೊಲಿಟಿಕಲ್ ನ್ಯೂಸ್ ಚಾನಲ್ ಅಂತ ಒಂದು ಚಾನಲಲ್ಲಿ ಇದು ನೋಡಿದೆ ಪೋಸ್ಟು. ಅದು ಸುಳ್ಳು ಸತ್ಯನೂ ಗೊತ್ತು. ಸತ್ಯ ಆಗಿದ್ದರೆ ತುಂಬ ಕಷ್ಟ ಆಗುತ್ತೆ. ಯಾಕೆ ಅಂದರೆ ಒಬ್ಬ ಬೀದಿ ಬದಿ ವ್ಯಾಪಾರಿಗೂ ನೀವು ಲೈಸೆನ್ಸ್ ಮಾಡ್ತೀರಾ ಅಂದರೆ ತುಂಬ ಕಷ್ಟ ಆಗುತ್ತೆ. ಯಾಕೆಂದರೆ ಅವರು ಅದಕ್ಕೆ ಎಷ್ಟು ದುಡ್ಡು ಕಟ್ಟಬೇಕು ಏನೋ. ಚಿಕ್ಕ 500 ರೂಪಾಯಿ ವ್ಯಾಪಾರ ಮಾಡಿರ್ತಾರೆ, ಒಂದೊಂದು ಸರಿ ಆದರೆ 1000 ರೂಪಾಯಿ ಆಗ್ಬೋದು, 2000 ಆಗ್ಬೋದು, 10,000 ಆಗ್ಬೋದು. ಆದರೆ ಅದರಲ್ಲಿ ನೀವು ಲೈಸೆನ್ಸಿಗೆ ಇಂತಿಷ್ಟೊಂದು ಮಾಡಿದರೆ ಅವರು ವ್ಯಾಪಾರ ಮಾಡಿ ಏನು ಕಟ್ತಾರೆ? ಏನೋ 50, 20 ತಗೊಂಡ್ರು ಓಕೆ, 100, 200, 500, 1000 ದಿನಕ್ಕೆ ಏನಾದ್ರು ಮಾಡಿಬಿಟ್ರೆ ಏನು ಕತೆ ಸ್ವಾಮಿ? ಚಿಕ್ಕದಾಗಿ ವ್ಯಾಪಾರ ಮಾಡಿ ಯಾವುದೋ ಒಂದು ತಾಯಿ ಮಕ್ಕಳು ಮರಿ ಸಾಕ್ತಾ ಇದ್ದಂಥವ್ರು ಏನೋ ಒಂದು ಹಣ್ಣು ಒಂದು ಏನೋ ತಿನ್ನೋ ವಸ್ತುಗಳನ್ನ ಇಟ್ಕೊಂಡು ವ್ಯಾಪಾರ ಮಾಡೋರು ಇರ್ತಾರೆ. ಅವರು ಹೋಗಿ ಲೈಸೆನ್ಸ್ ತಗೊಂಡು ವ್ಯಾಪಾರ ಮಾಡೋಕ್ಕಾಗುತ್ತಾ? ನೀವು ಸರ್ಕಾರದವರು ಕಾನೂನು ಮಾಡಿ ಮತ್ತೊಂದು ಮಾಡಿ, ಆದರೆ ಜನಗಳಿಗೆ ತೊಂದರೆ ಆಗದೆ ಇರೋ ರೀತಿ ಮಾಡಿ. ಚಿಕ್ಕ ಬೀದಿ ಬರಿ ವ್ಯಾಪಾರ ಇರ್ತಾರೆ, ದೊಡ್ಡವರು ಇರ್ತಾರೆ, ಆದರೆ ಚಿಕ್ಕವ್ರನ್ನ ಒಂದು ಸ್ವಲ್ಪ ನೋಡ್ಕೊಂಡು ಮಾಡಿ. ಲೈಸೆನ್ಸು ಮತ್ತೊಂದು ಇರಬೇಕು ಸರ್, ಅದು ಜೀವನಕ್ಕೆ. ಮತ್ತು ನಮ್ಮ ರೈತರು ಹಳ್ಳಿ ಕಡೆಯಿಂದ ತರ್ತಾರೆ, ಏನೋ ಬೆಳೆದಿದ್ದು 1-4 ಕಾಸು ಮಾಡ್ಕೊಳ್ಳೋಣ ಅಂತ. ಅವರು ನಿಮಗೆ ಮತ್ತಷ್ಟು ಮೊಗದಷ್ಟು ದುಡ್ಡು ಕೊಟ್ಟು ಲೈಸೆನ್ಸ್ ಮಾಡ್ಕೊಂಡು ವ್ಯಾಪಾರ ಮಾಡೋಕ್ಕಾಗುತ್ತಾ? ಏನೋ ಬೆಳೆದಿದ್ರಲ್ಲಿ ಒಂಚೂರು ಮಾಡೋಣ, 4 ಕಾಸು ಸಿಗ್ತವೆ ಅಂತ ಹೋಗುತ್ತೆ. ಸ್ನೇಹಿತರೆ, ಇದು ತಪ್ಪು. ಯಾಕೆ ಅಂದರೆ ಲೈಸೆನ್ಸ್ ಎಲ್ಲದಕ್ಕೂ ಮಾಡಲಿ, ಅದ್ರ ಬೀದಿ ಬದಿ ವ್ಯಾಪಾರಿಗಳು ಚಿಕ್ಕ ವ್ಯಾಪಾರಸ್ಥರಿರ್ತಾರೆ, ಸಣ್ಣ ವ್ಯಾಪಾರಸ್ಥರಿರ್ತಾರೆ, ಯಾವುದೋ ಒಂದು ಮಗ ಸಾಕದೇ ಇರೋ ತಾಯಿನೋ ಅಪ್ಪ ಅಮ್ಮನೋ ಯಾರು ಇರ್ತಾರೆ, ಅಂಥವರಿಗೆಲ್ಲ ತೊಂದರೆ ಆಗಲ್ವ? ನೋಡಿ ಕಾನೂನು ಮಾಡಿ. ನೀವು ಲೈಸೆನ್ಸ್ ಇದ್ದರೆ ಮಾತ್ರ ವ್ಯಾಪಾರ ಮಾಡಬೇಕು ಅನ್ನೋದು ಭಾಳ ತಪ್ಪು. ಈಗ ರೈತರು ಬರ್ತಾರೆ, ಅವ್ರಿಗೆ ಏನು ಹೇಳ್ತೀರಾ ಸ್ವಾಮಿ? ಈಗ ಲಾಸ್ ಆಗುತ್ತೆ, ಅವಾಗ ನೀವು ಹೋಗಿ ಕೊಡ್ತೀರಾ? ಏನೋ ಒಂದು ಸೊಪ್ಪು ತರಕಾರಿ ಬೆಳೆದಿರ್ತಾರೆ, ಎಲ್ಲೋ ಒಂದು ದಾರಿಲಿ ಇಟ್ಕೊಂಡು ಬೀದಿಲಿ ಇಟ್ಕೊಂಡು ವ್ಯಾಪಾರ ಮಾಡೋಣ ಅಂತಿರ್ತಾರೆ. ನೀವು ಆ ಥರ ಕಾನೂನು ಮಾಡಿದರೆ ಅದು ನಿಜವಾಗ್ಲೂ ತಪ್ಪು, ಖಂಡಿಸ್ತೀವಿ. ಯಾಕೆಂದರೆ ತಪ್ಪು ಸ್ವಾಮಿ. ಈ ಥರ ರೈತರು ನೀವು ಈ ಥರ ಮಾಡಿಬಿಟ್ರೆ ತಪ್ಪಲ್ವ ಅದು? ಚಿಕ್ಕ ಬದಿ ವ್ಯಾಪಾರಿಗಳು ಏನು ಲೈಸೆನ್ಸ್ ತಗೊಂಡು ವ್ಯಾಪಾರ ಮಾಡ್ತಾರೆ? ಏನೋ ಒಂದು 10-20 ಶುಲ್ಕ ಕಟ್ಟಿ ವ್ಯಾಪಾರ ಮಾಡಿ ಅಂದರೂ ಓಕೆ. ನೀವು ಲೈಸೆನ್ಸ್ ತಗೊಂಡಿದ್ದರೆ ವ್ಯಾಪಾರ ಮಾಡಬೇಕು ಅಂದರೆ ರೈತರ ಕತೆ ಏನು? ಚಿಕ್ಕ ವ್ಯಾಪಾರಿಗಳ ಕತೆ ಏನು? ನೋಡಿ ಕಾನೂನು ಸರಿಪಡಿಸಿ ಜನಗಳಿಗೆ, ಸಣ್ಣ ಬದಿ ವ್ಯಾಪಾರಿಗಳಿಗೆ ತೊಂದರೆ ಆಗ್ದಂಗೆ ನೀವು ಕಾನೂನು ತರಬೇಕು. ತಿಳಿದಂತೆ ಒಂದು 2 ಮಾತು ಹೇಳಿದ್ನಿ. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳಿ ರಾಯಣ್ಣ, ಜೈ ಶ್ರೀರಾಮ್.